ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯಿಂದ ಒಂದು ಸಾಧಕರಿಗೆ ಸನ್ಮಾನ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ಮೊದಲಿಗೆ ಎಲ್ಲರಿಗೂ ನಾನು ಹೃದಯದಿಂದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡೋದಕ್ಕೆ ನನಗೆ ನಿಜಕ್ಕೂ ಇನ್ನೂ ಹೆಚ್ಚಿನ ಸಮಾನತೆಯಾಗಿ ಹಾಗೂ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ಇದು ನನಗೆ ಪ್ರೇರಣೆಯನ್ನು ನೀಡಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಮೇಡಮ್ ಅವರು ರಿಪಬ್ಲಿಕ್ ಟಿವಿ ಅಂತಹ ಒಂದು ದೊಡ್ಡ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಈ ಒಂದು ಸಮಾರಂಭದಲ್ಲಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಅವರ ಜೊತೆ ನಾನು ಕೂಡ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ನಿಜಕ್ಕೂ ಸಂತೋಷ ಆಗ್ತಾ ಇದೆ. ಅವರು ನಮ್ಮ ಪೊಲೀಸ್ ಕುಟುಂಬದಿಂದ ಬಂದವರು ಅಂತ ಕೇಳಿ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಿಶ್ವಗುರು ಬಸವಣ್ಣವರು ಇವತ್ತಿನಿಂದ ಅಲ್ಲ, ಶತಶತಮಾನಗಳಿಂದಲೂ ಒಂದು ಸಮಾಜಕ್ಕೆ ಸ್ಫೂರ್ತಿಯನ್ನ ನೀಡ್ತಾ ಒಂದು ಆದರ್ಶ ಸಮಾಜ ಹೇಗೆ ಇರಬೇಕು ಅನ್ನೋದನ್ನ ಅವರು ಮೊದಲಿಗೆ ತೋರಿಸ್ಕೊಟ್ಟರು. ವಿಶ್ವಗುರು ಬಸವಣ್ಣವರು ಒಂದು ಹುಟ್ಟುತ್ತಾನೆ ಒಂದು ಅತ್ಯುನ್ನತ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಅವರ ತುಡಿತ ಇದ್ದಿದ್ದು ಸಮಾಜದ ಸಮಾನತೆ. ಆ ಒಂದು ಕಾರಣಕ್ಕೆ ಒಂದು ರಾಜ್ಯದ ಪ್ರಧಾನಿಯಾಗಿದ್ದು ತಾನು ಆ ಸ್ಥಾನವನ್ನ ಕಳೆದುಕೊಳ್ಳೋ ಎಲ್ಲ ಸಾಧ್ಯತೆ ಇದೆ ಅಂತ ಗೊತ್ತಿದ್ರೂ ಕೂಡ ಅದನ್ನ ಬಿಟ್ಕೊಡೋದಕ್ಕೆ ಅವರು ಯಾವುದೇ ಯೋಚನೆಯನ್ನ ಮಾಡದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತ ಅವರು ಕೈಗೊಂಡಂತಹ ಕಾರ್ಯಗಳು ಬರೀ ಜಾತಿ ವ್ಯವಸ್ಥೆ ಒಂದರಲ್ಲೇ ಮಹಿಳೆಯನ್ನು ಆ ಸಮಾಜದಲ್ಲಿ ನಾವು ಅಷ್ಟೇ ಉತ್ತಮವಾಗಿ ಗುರುತಿಸಬೇಕು ಅಂತ ಒಂದು ಅನುಭವ ಮಂಟಪವನ್ನು ಕಟ್ಟಿ ಆ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯವರಿಗೂ ಸಹ ಅಕ್ಕ ಮಹಾದೇವಿ ಅಂತ ಹಲವಾರು ಮಹಿಳೆಯರಿಗೆ ಅಲ್ಲಿ ಸ್ಥಾನವನ್ನ ನೀಡಿ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅತಿ ಮುಖ್ಯ ಅಂತ ತೋರಿಸ್ಕೊಟ್ಟಂತವರು. ಅಲ್ಲದೆ 12ನೇ ಶತಮಾನದಲ್ಲೇ ಇವತ್ತಿಗೂ ಕೂಡ ನಾವು ಜಾತಿಗಳ ನಡುವಿನ ಒಂದು ಸೌಹಾರ್ದತೆ ಎಷ್ಟು ಮಟ್ಟಿಗಿದೆ ಅಂತ ನಮ್ಗೆ ಗೊತ್ತಿದೆ. ಆದರೆ 12ನೇ ಶತಮಾನದಲ್ಲಿ ಅವರು ಅಂತರ್ಜಾತೀಯ ವಿವಾಹದಂತಹ ಒಂದು ಕ್ರಾಂತಿಕಾರಿ ಯೋಚನೆಯನ್ನ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಏನು ತುಳಿತುಕೊಳ್ಳದಂತಹ ಸಮಾಜ ಇದೆ ಆ ಸಮಾಜವನ್ನು ಮೇಲೆತ್ತಬೇಕು, ಅವರು ಕೂಡ ಈ ಸಮಾಜದಲ್ಲಿ ಸಮಾನವಾಗಿ ಬದುಕೋ ಹಕ್ಕಿದೆ, ಅದನ್ನು ನಾವು ಬೆಳೆಸ್ಕೊಡ್ಬೇಕು ಅಂತ ಯೋಚನೆಯನ್ನ ಮಾಡಿ ಬರೀ ಯೋಚನೆ ಮಾಡದೆ ಆ ದಿಕ್ಕಿನಲ್ಲಿ ಅವರು ಕಾರ್ಯವನ್ನ ಕೈಗೊಂಡು ಆ ಕಾರ್ಯವನ್ನು ಕೈಗೊಂಡಿದ್ದಕ್ಕಾಗಿ ಅವರು ಹಲವಾರು ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಆದರೆ ಯಾವುದಕ್ಕೂ ಕೂಡ ಅವರು ವಿಚಲಿತರಾಗದೆ ಅವರು ಕೈಗೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತಾರೆ. ನಿಜಕ್ಕೂ ಈ ಸಮಾಜಕ್ಕೆ ಈ ವಿಶ್ವಕ್ಕೆ ಅವರು ವಿಶ್ವಗುರುವೆ. ಅವರ ಒಂದು ಸ್ಫೂರ್ತಿ ಅವರ ಒಂದು ಆದರ್ಶಗಳು ನಮ್ಮೆಲ್ಲರಿಗೂ ದಾರಿದೀಪ ಆಗಬೇಕು. ನಾವು ಕೂಡ ಆ ಸಮಾಜದ ನಿರ್ಮಾಣಕ್ಕೆ ಒಂದು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ವಿಶ್ವಗುರು ಸೊಸೈಟಿಯವರು ಹಾಗೂ ವಿಶ್ವಗುರು ಸೊಸೈಟಿಯ ಅಧ್ಯಕ್ಷರಾದಂತಹ ರಂಗಸ್ವಾಮಿಯವರು, ಉಪಾಧ್ಯಕ್ಷರಾದಂತಹ ಸಿದ್ವಿಕ್ ಸ್ವಾಮಿಯವರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ನಮಸ್ಕರಿಸ್ತಾ ನನ್ನ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯಿಂದ ಒಂದು ಸಾಧಕರಿಗೆ ಸನ್ಮಾನ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ಮೊದಲಿಗೆ ಎಲ್ಲರಿಗೂ ನಾನು ಹೃದಯದಿಂದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡೋದಕ್ಕೆ ನನಗೆ ನಿಜಕ್ಕೂ ಇನ್ನೂ ಹೆಚ್ಚಿನ ಸಮಾನತೆಯಾಗಿ ಹಾಗೂ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ಇದು ನನಗೆ ಪ್ರೇರಣೆಯನ್ನು ನೀಡಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಮೇಡಮ್ ಅವರು ರಿಪಬ್ಲಿಕ್ ಟಿವಿ ಅಂತಹ ಒಂದು ದೊಡ್ಡ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಈ ಒಂದು ಸಮಾರಂಭದಲ್ಲಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಅವರ ಜೊತೆ ನಾನು ಕೂಡ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ನಿಜಕ್ಕೂ ಸಂತೋಷ ಆಗ್ತಾ ಇದೆ.
ಅವರು ನಮ್ಮ ಪೊಲೀಸ್ ಕುಟುಂಬದಿಂದ ಬಂದವರು ಅಂತ ಕೇಳಿ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಿಶ್ವಗುರು ಬಸವಣ್ಣವರು ಇವತ್ತಿನಿಂದ ಅಲ್ಲ, ಶತಶತಮಾನಗಳಿಂದಲೂ ಒಂದು ಸಮಾಜಕ್ಕೆ ಸ್ಫೂರ್ತಿಯನ್ನ ನೀಡ್ತಾ ಒಂದು ಆದರ್ಶ ಸಮಾಜ ಹೇಗೆ ಇರಬೇಕು ಅನ್ನೋದನ್ನ ಅವರು ಮೊದಲಿಗೆ ತೋರಿಸ್ಕೊಟ್ಟವರು. ವಿಶ್ವಗುರು ಬಸವಣ್ಣವರು ಒಂದು ಹುಟ್ಟುತ್ತಾನೆ ಒಂದು ಅತ್ಯುನ್ನತ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಅವರ ತುಡಿತ ಇದ್ದಿದ್ದು ಸಮಾಜದ ಸಮಾನತೆ. ಆ ಒಂದು ಕಾರಣಕ್ಕೆ ಒಂದು ರಾಜ್ಯದ ಪ್ರಧಾನಿಯಾಗಿದ್ದು ತಾನು ಆ ಸ್ಥಾನವನ್ನ ಕಳೆದುಕೊಳ್ಳೋ ಎಲ್ಲ ಸಾಧ್ಯತೆ ಇದೆ ಅಂತ ಗೊತ್ತಿದ್ರೂ ಕೂಡ ಅದನ್ನ ಬಿಟ್ಕೊಡೋದಕ್ಕೆ ಅವರು ಯಾವುದೇ ಯೋಚನೆಯನ್ನ ಮಾಡದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತ ಅವರು ಕೈಗೊಂಡಂತಹ ಕಾರ್ಯಗಳು ಬರೀ ಜಾತಿ ವ್ಯವಸ್ಥೆ ಒಂದರಲ್ಲೇ ಮಹಿಳೆಯನ್ನು ಆ ಸಮಾಜದಲ್ಲಿ ನಾವು ಅಷ್ಟೇ ಉತ್ತಮವಾಗಿ ಗುರುತಿಸಬೇಕು ಅಂತ ಒಂದು ಅನುಭವ ಮಂಟಪವನ್ನು ಕಟ್ಟಿ ಆ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯವರಿಗೂ ಸಹ ಅಕ್ಕ ಮಹಾದೇವಿ ಅಂತ ಹಲವಾರು ಮಹಿಳೆಯರಿಗೆ ಅಲ್ಲಿ ಸ್ಥಾನವನ್ನ ನೀಡಿ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅತಿ ಮುಖ್ಯ ಅಂತ ತೋರಿಸ್ಕೊಟ್ಟಂತವರು. ಅಲ್ಲದೆ 12ನೇ ಶತಮಾನದಲ್ಲೇ ಇವತ್ತಿಗೂ ಕೂಡ ನಾವು ಜಾತಿಗಳ ನಡುವಿನ ಒಂದು ಸೌಹಾರ್ದತೆ ಎಷ್ಟು ಮಟ್ಟಿಗಿದೆ ಅಂತ ನಮ್ಗೆ ಗೊತ್ತಿದೆ. ಆದರೆ 12ನೇ ಶತಮಾನದಲ್ಲೇ ಅವರು ಅಂತರ್ಜಾತೀಯ ವಿವಾಹದಂತಹ ಒಂದು ಕ್ರಾಂತಿಕಾರಿ ಯೋಚನೆಯನ್ನ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು. ಏನು ತುಳಿತಕ್ಕೊಳಗಾದಂತಹ ಸಮಾಜ ಇದೆ, ಆ ಸಮಾಜವನ್ನು ಮೇಲೆತ್ತಬೇಕು. ಅವರಿಗೂ ಕೂಡ ಈ ಸಮಾಜದಲ್ಲಿ ಸಮಾನವಾಗಿ ಬದುಕೋ ಹಕ್ಕಿದೆ, ಅದನ್ನು ನಾವು ಬೆಳೆಸ್ಕೊಡಬೇಕು ಅಂತ ಯೋಚನೆಯನ್ನ ಮಾಡಿ ಬರೀ ಯೋಚನೆ ಮಾಡದೆ ಆ ದಿಕ್ಕಿನಲ್ಲಿ ಅವರು ಕಾರ್ಯವನ್ನ ಕೈಗೊಂಡು ಆ ಕಾರ್ಯವನ್ನು ಕೈಗೊಂಡಿದ್ದಕ್ಕೆ ಅವರು ಹಲವಾರು ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಆದರೆ ಯಾವುದಕ್ಕೂ ಕೂಡ ಅವರು ವಿಚಲಿತರಾಗದೆ ಅವರು ಕೈಗೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತಾರೆ. ನಿಜಕ್ಕೂ ಈ ಸಮಾಜಕ್ಕೆ ಈ ವಿಶ್ವಕ್ಕೆ ಅವರು ವಿಶ್ವಗುರುವೆ. ಅವರ ಒಂದು ಸ್ಫೂರ್ತಿ, ಅವರ ಒಂದು ಆದರ್ಶಗಳು ನಮ್ಮೆಲ್ಲರಿಗೂ ದಾರಿದೀಪ ಆಗಬೇಕು. ನಾವು ಕೂಡ ಆ ಸಮಾಜದ ನಿರ್ಮಾಣಕ್ಕೆ ಒಂದು ಪ್ರಯತ್ನ ಪಡಬೇಕು.